ರೇಣುಕಾಸ್ವಾಮಿ ಕೊನೆಗೂ ಆರೋಪಿಗಳ ಪರ ವಕೀಲರಿಂದಲೇ ಒಪ್ಪಿಗೆ ಆಗಿದೆ. ಹೈಕೋರ್ಟ್ನಲ್ಲಿ ಒಪ್ಪಿಕೊಂಡಿದ್ದಾರೆ A1 ಪರ ವಕೀಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ವಿಷಯ ಬಹಿರಂಗ ಆಗಿದೆ. ಕೊನೆಗೂ ಆರೋಪಿಗಳ ಪರ ವಕೀಲರಿಂದಲೇ ಒಪ್ಪಿಗೆ ಆಗಿದೆ. ಹೈಕೋರ್ಟ್ನಲ್ಲಿ ಒಪ್ಪಿಕೊಂಡಿದ್ದಾರೆ. A1 ಆರೋಪಿ ಏನಿದ್ದಾರಲ್ಲ, ದರ್ಶನ್ ಪರ ವಕೀಲರೇ ಒಪ್ಕೊಂಡಿದ್ದಾರೆ. ಹೌದು, ಕೊಲೆ ಆಗಿದೆ, ನಮ್ಮ ಡಿ ಗ್ಯಾಂಗ್ಗೆ ಕೊಲೆ ಮಾಡಿದೆ ಅಂತ ವಕೀಲರೇ ಹೇಳಿದ್ದಾರೆ. ಡಿ ಗ್ಯಾಂಗ್ನಿಂದಲೇ ರೇಣುಕಾಸ್ವಾಮಿ ಕೊಲೆ ಆಗಿದೆ ಅನ್ನುವಂತ ಸ್ಫೋಟಕ ಸುದ್ದಿ ಬಹಿರಂಗ ಆಗ್ತಾ ಇರುವಂತದ್ದು. ಫೈನಲಿ ಅಳೆದು ತೂಗಿ ಈಗ ಆರೋಪಿಗಳ ಪರವಾಗಿ ಏನು ವಾದವನ್ನ ಮಂಡಿಸ್ತಾ ಇದ್ದಂತ ವಕೀಲ ಹೈಕೋರ್ಟ್ನಲ್ಲಿ ಹೌದು, ನಮ್ಮ ಕಕ್ಷಿದಾರರು ಮಾಡಿರೋದು ತಪ್ಪಾಗಿದೆ, ರೇಣುಕಾಸ್ವಾಮಿ ಕೊಲೆ ಮಾಡಿರೋದು ನಿಜ ಅಂತ A1 ಆರೋಪಿ ಪರ ವಕೀಲ ಈಗ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಮುಂದೆ ಏನು? ಒಂದು ಕಡೆ ಸುಬ್ಬಿಗೆ ಬೇಲಿಲ್ಲ, ಪದೇ ಪದೇ ಬೇಲ ಮುಂದೂಡಲಾಗ್ತಾ ಇದೆ. ಈಗ ನಟ ದರ್ಶನ್ ಅವರ ಪರ ವಕೀಲ ಕೊನೆಗೂ ತಪ್ಪನ್ನು ಒಪ್ಕೊಂಡಿದ್ದಾರೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಹಾಗಾದ್ರೆ ಹೇಗಾಯ್ತು? ಕೋರ್ಟ್ನಲ್ಲಿ ಸ್ಪಷ್ಟವಾದ ವಿವರವನ್ನ ಕೊಟ್ಟಿದ್ದಾರೆ A1 ಪರ ವಕೀಲ. ರೇಣುಕಾಸ್ವಾಮಿ ಮೇಲೆ ಯಾರ್ಯಾರೆಲ್ಲ ಹಾಗಾದ್ರೆ ಹಲ್ಲೆಯನ್ನ ಮಾಡಿದ್ರು, ಕೊಲೆಯಲ್ಲಿ ದರ್ಶನ್ ಪಾತ್ರ ಏನು, ಪವಿತ್ರ ಗೌಡ ಅವರ ಪಾತ್ರ ಏನು, ಪವಿತ್ರ ಗೌಡ ಹಾಗಾದ್ರೆ ಏನು ಮಾಡಿದ್ಲು ಅನ್ನುವಂತ ಸಂಕ್ಷಿಪ್ತ ಮಾಹಿತಿಯನ್ನ A1 ಆರೋಪಿ ಪರ ವಕೀಲ ವಾದವನ್ನ ಮಂಡಿಸಿರುವಂತದ್ದು. ಕೊಲೆಯಲ್ಲಿ ದರ್ಶನ್ ಅವರ ಪಾತ್ರ ಏನು, ಪವಿತ್ರ ಏನು ಮಾಡಿದ್ಲು, ಹಾಗಾದ್ರೆ ಸುಬ್ಬಿಗೆ ಪದೇ ಪದೇ ಅರ್ಜಿ ಮುಂದೂಡಿಕೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಟ ದರ್ಶನ್ ಅವರು ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ 17 ಮಂದಿ ಆರೋಪಿಗಳು ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಬಹಳ ಹೀನಾಯವಾಗಿ ಕೃತ್ಯವನ್ನ ಎಸಗಿದ್ರು. ರೇಣುಕಾಸ್ವಾಮಿಗೆ ಚಿತ್ರಹಿಂಸೆಯನ್ನ ನೀಡೋದ್ರ ಮುಖಾಂತರ ಪ್ರಾಣ ಪಕ್ಷಿಯನ್ನ ಹಾರಿಸಿದ್ರು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಕಷ್ಟವನ್ನ ಪವಿತ್ರ ಗೌಡ ಹಾಗೆ ನಟ ದರ್ಶನ್ ಸೇರಿದಂತೆ ಉಳಿದಂತ ಆರೋಪಿಗಳು ಕೂಡ ಅನುಭವಿಸ್ತಾ ಇದ್ದಾರೆ ಈಗಲೂ ಕೂಡ. ಸೊ ಈಗ ಬೇಲ್ಗಾಗಿ ಓಡಾಡ್ತಾ ಇದ್ದಾರೆ ನಟ ದರ್ಶನ್ ಅವರು. ಬಹಳ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ದಾರೆ, ಬೇಲ್ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ. ಬಟ್ ಅದು ಅಷ್ಟು ಈಸಿ ಅಲ್ವೇ ಅಲ್ಲ. ನಟ ದರ್ಶನ್ ಅವರು ಈಗಾಗಲೇ ಮೆಡಿಕಲ್ ಬೇಲ್ ತಗೊಂಡು ಸರ್ಜರಿ ಮಾಡಿಸ್ಕೋಬೇಕು ಅಂತ ಕೆಂಗರಿ ಸಮೀಪ ಇರುವಂತಹ BGS ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದಾರೆ. ಆದ್ರೆ ಆ ಟ್ರೀಟ್ಮೆಂಟ್ ಏನಾಗ್ತಾ ಇದೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಜಸ್ಟ್ ಬಿಕಾಸ್ ನಟ ದರ್ಶನ್ ಅವ್ರಿಗೆ ಸ್ಪೈನಲ್ ಕಾರ್ಡ್ ನಲ್ಲಿ ಏನು L1 S1 ನಲ್ಲಿ ಬಹಳ ಉರಿ ಊತ ಹಾಗೆ ನೋವಿದೆ ಅನ್ನುವಂಥ ಕಾರಣಕ್ಕೆ ಅವರಿಗೆ
ಮೆಡಿಕಲ್ ಬೇಲನ್ನು ಕೊಟ್ಟರು. ಸರ್ಜರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇದೆ, ಹಾಗಾಗಿ ನನಗೆ ಬೇಲ್ ಬೇಕೇ ಬೇಕು ಅಂತ ಪಟ್ಟನ್ನು ಹಿಡಿದ್ರು. ಹಾಗಾಗಿ ಕೋರ್ಟ್ 6 ವಾರಗಳ ಕಾಲ ಅವರಿಗೆ ರಿಲೀಫನ್ನು ಕೂಡ ಕೊಟ್ಟು ಈಗಾಗಲೇ ಇನ್ನೇನು 2 ವಾರಗಳ ನಂತರ ನಟ ದರ್ಶನ್ ಅವರು ಮತ್ತೆ ಜೈಲಿಗೆ ತೆರಳಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಹಾಗಾಗಿ ನಟ ದರ್ಶನ್ ಅವರು ಯಾವುದೇ ರೀತಿಯಾದಂಥ ಸರ್ಜರಿಯನ್ನು ಇಲ್ಲಿವರೆಗೂ ಕೂಡ ಮಾಡಿಸ್ಕೊಂಡಿಲ್ಲ. ಸೊ ಮಾಡಿಸ್ಕೊಳ್ತಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ನಟ ದರ್ಶನ್ ಅವರು ಬೇಲ್ ಮೇಲೆ ಆಚೆ ಬರಬೇಕಾಗಿತ್ತು. ಹಾಗಾಗಿ ಈ ರೀತಿಯಾದಂಥ ಆರೋಗ್ಯದ ನೆಪವನ್ನ ಒಡ್ಡಿ ಬಂದ್ರ ಆಚೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ A1 ಆರೋಪಿಯಾಗಿರುವಂಥ ನಟ ದರ್ಶನ್ ಅವರ ಪರ ವಕೀಲ, ಹೌದು ರೇಣುಕಾಸ್ವಾಮಿ ಕೊಲೆ ಆಗಿರೋದು ಸತ್ಯ, ಅದು ಡಿ ಗ್ಯಾಂಗ್ನಿಂದಲೇ ಆಗಿದೆ ಅನ್ನುವಂಥ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ. ಹಾಗಾಗಿ ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ ಈ ಪ್ರಕರಣ.